ಎಲ್ಲರಿಗೂ ನಮಸ್ಕಾರ. ಕರ್ನಾಟಕದ ರಾಯಚೂರು ಸಮೀಪ ಇರುವಂತಹ ಎರಡನೇ ಕೊಲ್ಲಾಪುರ ಎಂದೇ ಪ್ರಸಿದ್ಧಿಯಾಗಿರುವಂತಹ ಶ್ರೀ ಕೊಲ್ಲೂರು ಮಹಾಲಕ್ಷ್ಮಿ ದೇವಸ್ಥಾನ ಸುಮಾರು ಭಕ್ತರಿಗೆ ಮನೋಕಾಮನೆಯನ್ನು ಈಡೇರಿಸಿರುವಂತಹ ದಿವ್ಯ ಕ್ಷೇತ್ರ ಇದು. ಇಂದಿನ ವಿಡಿಯೋದಲ್ಲಿ ಇದರ ಇತಿಹಾಸ ಹಾಗೂ ಪೌರಾಣಿಕತೆ ಮತ್ತು ಪವಾಡದ ಬಗ್ಗೆ ತಿಳಿಯೋಣ ಬನ್ನಿ. ಮಾನವಿ ತಾಲೂಕಿನ ಕಲ್ಲೂರು ಗ್ರಾಮದಲ್ಲಿರುವಂತಹ ಈ ದೇವಸ್ಥಾನದಲ್ಲಿ ಸ್ವಯಂಭೂ ದಕ್ಷಿಣ ಮಹಾಲಕ್ಷ್ಮಿ ಮತ್ತು ಅವರ ಪಕ್ಕದಲ್ಲಿಯೇ ಶ್ರೀ ವೆಂಕಟೇಶ್ವರ ಸ್ವಾಮಿ ದಿವ್ಯವಾಗಿ ವಾಸವಾಗಿದ್ದಾರೆ. ಗರ್ಭಗುಡಿಯಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದಂಪತಿಯ ಒಟ್ಟಿಗೆ ಇರುವಂತಹ ಅದ್ಭುತ ರೂಪವನ್ನು ನಾವು ಕಾಣಬಹುದು. ಪ್ರತಿ ವರ್ಷ ಮಂತ್ರಾಲಯಕ್ಕೆ ಪಾದಯಾತ್ರೆ ಹೋಗುವಂತಹ ನಾವೆಲ್ಲ ಈ ಜಾಗಕ್ಕೆ ಬಂದು ನಮ್ಮ ಪಾದಯಾತ್ರೆಯನ್ನು ಇಲ್ಲಿಂದಲೇ ಪ್ರಾರಂಭ ಮಾಡುತ್ತೇವೆ. ಈ ಕ್ಷೇತ್ರವು ಸುಮಾರು 500 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಇದು ಭಾಸ್ಕರ ಕ್ಷೇತ್ರ ಅಂತ ಪ್ರಸಿದ್ಧಿ. ಭಾಸ್ಕರ ಕ್ಷೇತ್ರ ಅಂದರೆ ಸೂರ್ಯ, ಭಾಸ್ಕರ ಅಂದರೆ ಸೂರ್ಯ, ಸೂರ್ಯನ ಕ್ಷೇತ್ರ. ಪುರಾಣಗಳಲ್ಲಿ ಶ್ರೀನಿವಾಸ ಕಲ್ಯಾಣದ ಪ್ರಸಂಗದಲ್ಲಿ ಶ್ರೀನಿವಾಸ ದೇವರು ಪದ್ಮಾವತಿಯನ್ನು ವಿವಾಹವಾಗುವ ಸಂದರ್ಭ, ಆವಾಗ ಲಕ್ಷ್ಮೀದೇವಿ ಇಲ್ಲ, ಅದಕ್ಕಾಗಿ ನಾನು ಮದುವೆ ಆಗಂಗಿಲ್ಲ ಅಂತ ಕೂತ್ಬಿಡ್ತಾನೆ ದೇವರು. ಅದಕ್ಕಾಗಿ ಲಕ್ಷ್ಮೀದೇವಿಯನ್ನು ಕೊಲ್ಹಾಪುರದಿಂದ ಕರ್ಕೊಂಬರ್ಲಿಕ್ಕೆ ಸೂರ್ಯಚಂದ್ರರನ್ನು ಕಳಿಸ್ತಾರೆ. ಸೂರ್ಯ ಪದ್ಮಾವತಿಯನ್ನು ಕರ್ಕೊಂಬರ್ತಾನೆ. ಕರ್ಕೊಂಬರೋ ಸಂದರ್ಭದೊಳಗೆ ಇಲ್ಲಿ ಮಧ್ಯದ ಸ್ಥಳ ಕೊಲ್ಹಾಪುರ ಮತ್ತು ತಿರುಪತಿಯ ಮಧ್ಯದ ಸ್ಥಳ ಕಲ್ಲೂರು. ಇಲ್ಲಿ ವಾಸ ಮಾಡಿ ವಿಶ್ರಾಂತಿಯನ್ನು ಪಡೆದು ಹೋದ ಅಂತ ಹೇಳುವಂತಹ ಸಂಪ್ರದಾಯ. ಆದ್ದರಿಂದ ಇದಕ್ಕೆ ಭಾಸ್ಕರ ಕ್ಷೇತ್ರ ಅಂತ ಕರೀತಾರೆ. ಪ್ರಾಯ ಮಹಾಲಕ್ಷ್ಮೀ ದೇವಿ ಆವಾಗ ಇಲ್ಲಿ ಬಂದದ್ದಕ್ಕಾಗಿಯೇ ಮುಂದೆ ಲಕ್ಷ್ಮೀಕಾಂತಾಚಾರ್ಯರು ಅಂತ ನಮ್ಮ ಪೂರ್ವಜರು, ಮೂಲತಃ ವಿಜಾಪುರದವರು, ಗಂಗೂರು ವಿಜಾಪುರದವರು. ಅವರು ಪ್ರತಿ ವರ್ಷ ಕೊಲ್ಹಾಪುರಕ್ಕೆ ಹೋಗಿ ವಿಶೇಷವಾಗಿ ಲಕ್ಷ್ಮಿಯ ಆರಾಧನೆಯನ್ನು ಮಾಡ್ತಿದ್ದರು. ನಮ್ಮ ಕುಲದೇವಿ ಮಹಾಲಕ್ಷ್ಮೀ ದೇವಿ ವಿಶೇಷವಾಗಿ ಲಕ್ಷ್ಮಿಯ ಉಪಾಸನೆಯನ್ನು ಮಾಡ್ತಿದ್ರು. ಮನೆಯಲ್ಲಿ ವಿದ್ಯಾರ್ಥಿಗಳಿದ್ದರು, ಅನೇಕ ಪಾಠಗಳನ್ನು ಹೇಳ್ತಾ ಇದ್ದರು, ಬೇಕಾದಷ್ಟು ಸಾಧನೆಯನ್ನು ಮಾಡ್ತಾ ಇದ್ದರು. ಜೊತೆಗೆ ಪ್ರತಿ ವರ್ಷ ಕೊಲ್ಹಾಪುರಕ್ಕೆ ಹೋಗುವಂಥ ಒಂದು ಸಂಪ್ರದಾಯವನ್ನು ಇಟ್ಕೊಂಡಿದ್ದರು. ವಯಸ್ಸಾದ ಮೇಲೆ ಅವರಿಗೆ ಹೋಗ್ಲಿಕ್ಕಾಗಲಿಲ್ಲ, ನಡ್ಕೊಂಡು ಹೋಗುವಂತಹ ಕಾಲ ಹೋಗ್ಲಿಕ್ಕಾಗಲಿಲ್ಲ. ಕೃಷ್ಣದ್ವೈಪಾಯನರ ಶಿಷ್ಯರು, ಕೃಷ್ಣದ್ವೈಪಾಯನರು ಕುಸುಮೂರ್ತಿಯಲ್ಲಿ ಕೃಷ್ಣದ್ವೈಪಾಯನರ ವೃಂದಾವನ ಇದೆ, ಅವರ ಶಿಷ್ಯರು ಅವರ ಜೊತೆಗೇನೆ ಈ ಕಡೆ ಬಂದದ್ದು. ಅವರು ಮೂಲತಃ ಕೃಷ್ಣದ್ವೈಪಾಯನರು ವಿಜಾಪುರದವರೇ. ಅವರು ಈ ಕಡೆ ಬರಬೇಕಾದ್ರೆ ಅವ್ರ ಶಿಷ್ಯರು ಇವರು ಈ ಕಡೆ ಬಂದದ್ದು. ಇಲ್ಲಿ ದೊಡ್ಡ ಒಂದು ಅಗ್ರಹಾರವನ್ನು ಮಾಡಿಕೊಂಡು ಅನೇಕ ಜನ ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ತಾ ಇರ್ತಾರೆ. 88 ವರ್ಷ ಆದಮೇಲೆ ಅವರಿಗೆ ಹೋಗ್ಲಿಕ್ಕಾಗಲಿಲ್ಲ. ಆವಾಗ ಬಹಳ ಬೇಜಾರು ಮಾಡಿಕೊಂಡು ಅಳತಾ ಮಲ್ಕೊಂಡಿದ್ದಾರೆ. ತಾಯಿ ನಿನ್ನ ದರ್ಶನ ಆಗಲಿಲ್ಲ ಈ ಸರ್ತೆ ಅಂತ ದುಃಖದಿಂದ ಮಲ್ಕೊಂಡ್ರೆ ಸ್ವಪ್ನದಲ್ಲಿ ಮಹಾಲಕ್ಷ್ಮೀ ದೇವಿ ಬಂದು ತ್ರಾಸು ಮಾಡ್ಕೋಬೇಡ, ನಾನೇ ನಿನ್ನ ಹತ್ರ ಬರ್ತೀನಿ, ಇಷ್ಟು ದಿವಸ ಬಂದು ನನ್ನ ಹತ್ರ ಬಂದು ನೀ ದರ್ಶನ ತೊಗೊಂಡಿದ್ದಿ, ಈಗ ನಾನೇ ನಿನ್ನ ಹತ್ರ ಬಂದು ದರ್ಶನ ಕೊಡ್ತೀನಿ ಅಂತ ಲಕ್ಷ್ಮೀ ದೇವಿ ಸೂಚನೆ ಕೊಟ್ಟಳು. ಸಂತೋಷ ಆಯಿತು. ಬೆಳಗ್ಗೆ ಎದ್ದು ಪೂಜೆ ಮಾಡಬೇಕು ಅಂತ ಗಂಧ ತೆಗಿಬೇಕು ಅಂತ ಸಾಣಿಕಲ್ಲು ತೆಗೆದ್ರೆ ಆ ಸಾಣಿಕಲ್ಲಲ್ಲಿ ಕೊಲ್ಹಾಪುರ ಮಹಾಲಕ್ಷ್ಮೀ ದೇವಿ ಉದ್ಭವವಾಗಿದೆ. ಲಕ್ಷ್ಮೀಕಾಂತಾಚಾರ್ಯರಿಗೆ ಒಲದಂತಹ ಲಕ್ಷ್ಮೀದೇವಿ. ಕೊಲ್ಹಾಪುರ ಮಹಾಲಕ್ಷ್ಮೀ ದೇವಿಯಲ್ಲಿ ಏನೇನು ಲಕ್ಷಣಗಳಿದೆಯೋ ಅದೇ ರೀತಿ ಇಲ್ಲಿ ಇದೆ. ಸಿಂಹವಾಹಿನಿ, ಗದಾ, ಪಾಶ, ಅಲ್ಲಿ ನಿಮ್ಗೆ ಅಲಂಕಾರ ಆಗಿರ್ತದೆ, ಕಾಣಿಸಂಗಿಲ್ಲ. ಮೂಲ ವಿಗ್ರಹದಲ್ಲಿ ಇದೇ ರೀತಿ ಇರೋದು. ಅದೇ ರೀತಿ ಮಹಾಲಕ್ಷ್ಮೀ ದೇವಿ ಉದ್ಭವವಾಗಿದೆ. ಅತ್ಯಂತ ಸೂಕ್ಷ್ಮ ಪ್ರತಿಮಾ. ಸಾಣಿಕಲ್ಲು ಅಂದ್ರೆ ಬಹಳ ಸೂಕ್ಷ್ಮ. ಅದರೊಳಗೆ ಎಲ್ಲ ಸಿಂಹದ ಕೂದಲಿನಿಂದ ಹಿಡಿದು ಸಿಂಹದ ಹಲ್ಲು, ಎಷ್ಟು ಚೂಪಿವೆ ಸಿಂಹದ ಹಲ್ಲು ಅಂದರೆ ನಿಮಗೆ ಊಹೆ ಮಾಡಲಿಕ್ಕಾಗಲ್ಲ. ಅಷ್ಟು ಸುಂದರವಾದಂತಹ ಪ್ರತಿಮೆ. ಅಷ್ಟು ಅನುಗ್ರಹ ಮಾಡಿ ಅವರಿಗೆ ಅನುಗ್ರಹ ಲಕ್ಷ್ಮೀದೇವಿ ಪ್ರತ್ಯಕ್ಷವಾಗಿದ್ದಾಳೆ. ಅದಾದ ಮೇಲೆ ಅವರ ಮೊಮ್ಮಗ ಲಕ್ಷ್ಮೀಕಾಂತಾಚಾರ್ಯರ ಮೊಮ್ಮಗ ಲಕ್ಷ್ಮೀದೇವಿ ಇಲ್ಲೇ ಬಂದ ಮೇಲೆ ಅವರಿಗೆ ಸೂಚನೆ ಆಗಿತ್ತು, ನೀವು ಯಾರೂ ಇನ್ನು ನಿಮ್ಮ ಮನೆಯವರೆಲ್ಲ ಇಲ್ಲೇ ಆರಾಧನೆ ಮಾಡಬೇಕು, ಕೊಲ್ಹಾಪುರಕ್ಕೆ ಬರೋಂಗಿಲ್ಲ ಅಂಥೇಳಿ. ಅದಕ್ಕಾಗಿ ನಮ್ಮ ಮನೆಯಲ್ಲಿ ಕೊಲ್ಹಾಪುರಕ್ಕೆ ಹೋಗುವಂತಹ ಸಂಪ್ರದಾಯ ಇಲ್ಲ, ಇಲ್ಲೇ ಲಕ್ಷ್ಮಿಯ ಉಪಾಸನೆಯನ್ನು ಮಾಡ್ತೇವೆ. ಅದಾದ ಮೇಲೆ ಅವರ ಮೊಮ್ಮಗ ದೇವರಾಜಾಚಾರ್ಯರು ಅಂತ ಹೇಳಿ ಅವರು ಮಮದಾಪುರ ಅಂತ ಇಲ್ಲೊಂದು ರಾಯಚೂರು ಹತ್ರ ಒಂದು ಹಳ್ಳಿ, ಅಲ್ಲಿ ಸಂಚಾರ ಕ್ರಮೇಣ ಹೊಂಟಿರ್ತಾರೆ.
ಹೊಂಟಾಗ ನೇಗಿಲು ಸಿಗಿ ಬಿದ್ದುಬಿಟ್ಟಿರ್ತದೆ. ರೈತರ ಹೊಲದಲ್ಲಿ ನೇಗಿಲು ಸಿಗಿ ಬಿದ್ದಿರ್ತದೆ. ಒಂದು 10 ಜನ ಸೇರಿ ಎಳಿತಾ ಇರ್ತಾರೆ, ಬರಂಗಿಲ್ಲ. ಏನಾಗ್ಯದ ಅಂತ ಗುರ್ತಾಗವಲ್ದು. ಆಚಾರ ಹೊಂಟಿರ್ತಾರೆ, ಅವ್ರಿಗೆ ಕೇಳೋಣ ಏನಾದರೂ ಹೇಳ್ತಾರೆ ಜ್ಯೋತಿಷ್ಯ ಅಂತ ಕೇಳಿದರೆ ಅವರು ಆಯಿತು ನಾನು ಮಂತ್ರಿಸಿ ಮಂತ್ರಕ್ಷತೆ ಕೊಡ್ತೀನಿ, ಅಲ್ಲಿ ಹಾಕ್ರಿ ಅಲ್ಲೇನಾದರೂ ತೆಗೀರಿ ಬರ್ತದೆ, ನಿಧಿ ಬಂಗಾರ ಅಂಥದ್ದೇನಾದರೂ ಸಿಕ್ಕರೆ ನೀವಿಟ್ಟು, ದೇವ್ರದ್ದೇನಾದರೂ ಸಿಕ್ಕರೆ ನನಗೆ ಕೊಡಬೇಕು ಅಂತ ಹೇಳ್ತಾರೆ. ತೆಗಿತಾರೆ ಶ್ರೀನಿವಾಸ ದೇವರು ಇರ್ತಾರೆ. ಶ್ರೀದೇವಿ ಭೂದೇವಿ ಸಮೇತವಾದ ಶ್ರೀನಿವಾಸ ದೇವರು. ಆ ಶ್ರೀನಿವಾಸ ದೇವರು ಆಮೇಲೆ ತಂದು ಶ್ರೀನಿವಾಸ ದೇವರನ್ನ ಲಕ್ಷ್ಮೀ ದೇವಿನ ಒಂದು ಕಡೆ ಪ್ರತಿಷ್ಠಾಪನೆ ಮಾಡಿರುವಂತಹ ದಿವ್ಯ ಸನ್ನಿಧಾನ. ಲಕ್ಷ್ಮೀ ದೇವಿ ಹಾಗೂ ವೆಂಕಟೇಶ್ ದೇವರು ಒಂದೇ ಕಡೆ ಇರುವಂತಹದ್ದು ಪ್ರಾಯ ಎಲ್ಲೂ ನೋಡಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಷ್ಠಾಪನೆ ಮಾಡಿದ ಪ್ರತಿಮೆಗಳು ಸಿಗಬಹುದು, ಆದರೆ ಲಕ್ಷ್ಮೀದೇವಿ ಸ್ವಯಂ ವ್ಯಕ್ತ, ಶ್ರೀನಿವಾಸ ದೇವರು ಸಿಕ್ಕಿರೋದು ಇಂತಹ ಒಂದು ಕ್ಷೇತ್ರ ಇದು ಕಲ್ಲೂರು ಮಹಾಲಕ್ಷ್ಮಿ ಸನ್ನಿಧಾನ. ಇಲ್ಲಿ ಇಬ್ಬರು ಜೊತೆಗಿರೋದ್ರಿಂದ ಒಬ್ಬೊಬ್ಬರೇನೇ ನಮಗೆ ಅನುಗ್ರಹ ಮಾಡಲಿಕ್ಕಿರ್ತಾರೆ. ಇಬ್ಬರು ಜೊತೆಗಿರೋದ್ರಿಂದ ವಿಶೇಷವಾಗಿ ಭಕ್ತರು ಅಂದುಕೊಂಡದ್ದೆಲ್ಲವನ್ನ ವರಗಳನ್ನು ಇಬ್ಬರು ಕೊಡ್ತಾರೆ. ವರದಹಸ್ತನಾಗೇನೆ ಶ್ರೀನಿವಾಸ ದೇವರಿದ್ದಾರೆ. ಆದ್ದರಿಂದ ಎಲ್ಲರಿಗೂ ವಿಶೇಷವಾದ ಭಕ್ತರು ಕಾಯಿ ಕಟ್ಟಿ ಪೂರ್ಣಫಲ ಕಾಯಿ ಕಟ್ಟೋದು ಅಂತ ಇಲ್ಲಿ ಸಂಪ್ರದಾಯ. ಕಾಯನ್ನು ಇಟ್ಟು ಪೂರ್ಣಫಲವನ್ನು ಇಟ್ಟು ನಮ್ಮ ಕಾಮನೆಗಳನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ಆ ಎಲ್ಲ ಕಾಮನೆಗಳನ್ನು ಮಹಾಲಕ್ಷ್ಮೀ ದೇವಿ ವೆಂಕಟೇಶ್ ದೇವರು ಪೂರ್ಣ ಮಾಡ್ತಾರೆ ಅನ್ನುವಂತಹ ವಿಶ್ವಾಸ ಸಂಪ್ರದಾಯ ನಡ್ಕೊಂಡು ಬಂದಿದೆ. ಅನೇಕ ಸಾವಿರಾರು ಜನ ಭಕ್ತರು ನಿತ್ಯ ಬರ್ತಾ ಇರ್ತಾರೆ, ಕಾಯಿ ಕಟ್ತಾರೆ. ಅವರು ತಮ್ಮ ಕಾಯಿ ಕಟ್ತಾರೆ, ಕಾಯಿ ಇಳಿಸ್ತಾರೆ, ಹೀಗೆ ನಿರಂತರವಾಗಿ ನಡೀತಾ ಇರ್ತದೆ. ಎದುರುಗಡೆ ಹನುಮಂತ ದೇವರು ತೀರ್ಥ ಇಡುವಂತಹ ಕಲ್ಲದು. ಆಚಾರ್ಯರು ಪೂಜೆ ಮಾಡಿ ನಿತ್ಯ ತೀರ್ಥವನ್ನು ಇಡುವಂತಹ ಕಲ್ಲು. ಅಲ್ಲಿ ಕ್ರಮೇಣ ಪ್ರಾಣದೇವರು ಅಲ್ಲಿ ಪ್ರತ್ಯಕ್ಷರಾಗಿದ್ದಾರೆ. ಆ ಪ್ರಾಣದೇವರನ್ನು ತಂದೆ ತಾಯಿ ಇಬ್ಬರು ಬಂದ ಮೇಲೆ ಮಗ ಬರದೇ ಇರಲಿಕ್ಕೆ ಸಾಧ್ಯನ, ಮಗನು ಪ್ರಾಣದೇವರು ಬಂದು ಇಲ್ಲಿ ಪ್ರತ್ಯಕ್ಷರಾಗಿದ್ದಾರೆ. ಹಾಗಾಗಿ 3 ಜನ ಇಲ್ಲಿ ಒಲಿದು ಬಂದಂತಹ ಒಂದು ದಿವ್ಯ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಎಷ್ಟೆಷ್ಟು ರೀತಿಯಿಂದ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯನೋ ಎಲ್ಲ ರೀತಿ ಭಕ್ತರು ಸೇವೆಯನ್ನು ಮಾಡ್ತಾರೆ, ತಮ್ಮ ಅಪೇಕ್ಷೆಗಳನ್ನು ಪೂರ್ಣ ಮಾಡಿಕೊಳ್ತಾರೆ. ಸತ್ಯಜ್ಞಾನ ತೀರ್ಥರು ಅಂದರೆ ಕಿನ್ನಾಳ ಜಯಾಚಾರ್ಯರು ಅಂತ ಅವರು ಉತ್ತರಾದಿ ಮಠಾಧೀಶರು, ಸತ್ಯಧ್ಯಾನ ತೀರ್ಥರ ಗುರುಗಳು ಸತ್ಯಜ್ಞಾನ ತೀರ್ಥರು. ಅವರು ಇದೇ ವಂಶದವರು. ಅಂದರೆ ಕಲ್ಲೂರು, ಕಿನ್ನಾಳ, ಗಂಗೂರು ಅಂತ ಅನ್ನೋದು 3 ಜನ. ಲಕ್ಷ್ಮೀಕಾಂತಾಚಾರ್ಯರಿಗೆ 3 ಜನ ಮಕ್ಕಳು. ಒಬ್ಬರು ಕಲ್ಲೂರಲ್ಲಿ ಉಳಿದ್ರು, ಲಕ್ಷ್ಮೀದೇವಿಯ ಸೇವೆಯನ್ನು ಮಾಡ್ತಾ ಬಂದರು. ಆ ವಂಶದಲ್ಲಿ ನಾವು ಬರ್ತೇವೆ. ಒಬ್ಬರು ಕಿನ್ನಾಳಕ್ಕೆ ಹೋದರು, ಕೊಪ್ಪಳದ ಹತ್ರ ಕಿನ್ನಾಳ ಅಂತ ಒಂದು ಊರಿದೆ, ಅಲ್ಲಿ ಹೋದರು. ಆ ವಂಶದಲ್ಲಿ ಜಯಾಚಾರ್ಯರು ಸತ್ಯಜ್ಞಾನ ತೀರ್ಥರು. ಗಂಗೂರು ಅನ್ನೋ ವಂಶನೂ ಇವತ್ತಿಗೂ ಇದೆ. ಅನೇಕ ಜನ ಅವರು ಗಂಗೂರು ವಿಜಾಪುರದಲ್ಲೇ ಉಳಿದ್ರು. ಗಂಗಾಪುರ ಅಂತ ಅಲ್ಲಿದೆ ವಿಜಾಪುರದ ಹತ್ರ, ಅಲ್ಲಿ ಉಳಿದ್ರು. ಹೀಗೆ ಅವರ ಪರಂಪರೆ ನಡೆದುಕೊಂಡು ಬಂದಿದೆ. ಪ್ರತಿಯೊಬ್ಬರು ಗಂಗೂರವರಾಗಲಿ ಕಿನ್ನಾಳದವರಾಗಲಿ ಇಲ್ಲೇ ಬಂದು ನೈವೇದ್ಯವನ್ನು ಸಮರ್ಪಣೆ ಮಾಡ್ತಾರೆ ತಾಯಿಗೆ. ಆ ಕಿನ್ನಾಳ ವಂಶದಲ್ಲೇ ಬಂದವರು ಜಯಾಚಾರ್ಯರು, ಕಿನ್ನಾಳ ಜಯಾಚಾರ್ಯರು. ಅವರೇ ಮುಂದೆ ಸತ್ಯಜ್ಞಾನ ತೀರ್ಥರಾಗ್ತಾರೆ. ಅವರಿಗೆ ಇಲ್ಲಿಂದನೇ ಆಶ್ರಮಕ್ಕೆ ಹೋಗಿರೋದು. ನಾರಾಯಣಪೇಟ ಅಂತ ಇಲ್ಲೇ ಮಕ್ತಲ್ ಹತ್ರ ಬರ್ತದೆ ನಾರಾಯಣಪೇಟ, ಅಲ್ಲಿ ಅವರಿಗೆ ಆಶ್ರಮ ಆಗಿರ್ತದೆ. ಸತ್ಯಧೀರ ತೀರ್ಥರು ಅಲ್ಲಿರ್ತಾರೆ. ಅವರು ಇಲ್ಲಿ ಬಂದು ತಾಯಿಯ ಸೇವೆ ಮಾಡಿ 1 ವಾರ ಇಲ್ಲಿದ್ದು ಲಕ್ಷ್ಮೀದೇವಿಯ ಸೇವೆಯನ್ನು ಮಾಡಿ ಊರಿಗೆ ಹೋಗಬೇಕು ಅಂತ, ಕಿನ್ನಾಳಕ್ಕೆ ಹೋಗಿ ಬರಬೇಕು ಅಂತಂದರೆ ಹೋಗೋದಿಲ್ಲ ಅವರು. ಇಲ್ಲಿಗೇನೆ ಅವರಿಗೆ ಆಶ್ರಮಕ್ಕೆ ಆಹ್ವಾನ ಬರ್ತದೆ, ನೀವು ಇಲ್ಲಿಂದನೇ ಬರಬೇಕು ಅಂತ ಹೇಳಿ ಇಲ್ಲಿಂದನೇ ಅವರು ನಾರಾಯಣಪೇಟೆಗೆ ಹೋಗ್ತಾರೆ. ಅಲ್ಲೇ ಆಶ್ರಮ ಆಗ್ತದೆ. ಅದಕ್ಕಾಗಿ ಅಲ್ಲಿ ನಡುವ ಸಣ್ಣ ರಾಮದೇವರು ಕಾಣಿಸ್ತಾ ಇರ್ಬೋದು ನೀವು. ವೆಂಕಟೇಶ್ ದೇವರ ಕೆಳಗಡೆ ಕಿರೀಟ ಹಾಕಿರುವಂಥ ಒಂದು ರಾಮದೇವರು. ಆ ರಾಮದೇವರನ್ನು ಲಕ್ಷ್ಮೀದೇವಿಯ ಸೇವೆ ಮಾಡಿದ್ದಕ್ಕಾಗಿ ರಾಮದೇವರನ್ನು ಪೂಜೆ ಮಾಡುವಂತಹ ಮುದರಾಮದೇವರನ್ನು ಪೂಜೆ ಮಾಡುವ ಸೌಭಾಗ್ಯ ಸಿಕ್ಕದಂಥ ನೆನಪಿಗಾಗಿ ಒಂದು ರಾಮದೇವರನ್ನು ಸತ್ಯಜ್ಞಾನ ತೀರ್ಥರು ಕೊಟ್ಟಿದ್ದಾರೆ. ಅವರ ಆರಾಧನೆಯನ್ನು ಪ್ರತಿ ವರ್ಷ ಇಲ್ಲಿ ಮಾಡ್ಕೋತಾ ಬರ್ತಾ ಇದ್ದೇವೆ. ಅವರ ಅನುಗ್ರಹವು ನಮ್ಮ ಮೇಲೆ ವಿಶೇಷವಾಗಿ ಆಗಬೇಕು. ಹೀಗೆ ಅನೇಕ ಜನ ನೀವೆಲ್ಲರೂ ಪಾದಯಾತ್ರಾ ನಿಮಿತ್ತವಾಗಿ ಇಲ್ಲಿ ಬಂದಿದ್ದೀರಿ. ಇಲ್ಲಿಂದ ಪಾದಯಾತ್ರೆ ಪ್ರಾರಂಭ ಮಾಡ್ತಾ ಇದ್ದೀರಿ. ಎಲ್ಲ ನಿರ್ವಿಘ್ನವಾಗಿ ಆಗಲಿ. ವಿಶೇಷವಾಗಿ ಗುರುಗಳ ದೇವರ ಲಕ್ಷ್ಮೀ ದೇವಿಯ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೇವೆ. ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಪ್ರದಕ್ಷಿಣೆ ಕೊಡಿ.
ಲಕ್ಷ್ಮೀ ರಮಣ ಗೋವಿಂದ. ಓಂ ಶ್ರೀ ರಾಘವೇಂದ್ರಾಯ ನಮಃ. 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 ಓಂ ಶ್ರೀ ರಾಘವೇಂದ್ರ. ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಹರಕೆಗಳನ್ನು ಇದ್ದರೆ ಇಲ್ಲಿ ಕಾಯಿ ಕಟ್ಟುವ ಮೂಲಕ ಆ ಹರಕೆಗಳನ್ನು ತೀರಿಸ್ಕೊಬೋದು. ಹಾಗಾಗಿ ನಾವು ಈ ಜಾಗದಲ್ಲಿ ನಮ್ಮ ಒಂದಷ್ಟು ಕೋರಿಕೆಗಳನ್ನು ತಿಳಿಸಿ ಸುಮಾರು 100 ರೂಪಾಯಿ ತೆಗೆದುಕೊತಾರೆ 2 ಕಾಯಿಗೆ. ಆ್ಯಂಡ್ ಆ ಕೋರಿಕೆಯನ್ನು ನಾವು ಇಲ್ಲಿ ತಿಳಿಸ್ಬಿಟ್ಟು ಮನಸ್ಸಿನಲ್ಲಿ ಅಂದ್ಕೊಂಡು ಇಲ್ಲಿ ಕಾಯಿ ಕೊಟ್ಬಿಟ್ರೆ ಅವ್ರು ಕಾಯಿ ಕಟ್ತಾರೆ, ಆ ಕೋರಿಕೆ ಈಡೇರ್ತದೆ. ಮೇಲ್ಗಡೆ ಏನು ದೇವಸ್ಥಾನ ಇದೆ? ಕೆಳಗಡೆ ಇದೆ. ಈಗ ಪಾದಯಾತ್ರೆ ಶುರುವಾಗಿದೆ. ಕಲ್ಲೂರು ಮಹಾಲಕ್ಷ್ಮಿ ಟೆಂಪಲ್ನಿಂದ ಪಾದಯಾತ್ರೆ ನೀವು ನೋಡ್ತಾ ಇರ್ಬೋದು. ಆ ಟೆಂಪಲ್ ಇದೆ, ಬಟ್ ಹಾಗೆ ನೋಡಿ ಸುನೀಲಣ್ಣ ಬರ್ತಾ ಇದ್ದಾರೆ. ನಮ್ಮನ್ನು ಪಾದಯಾತ್ರೆಗೆ ಸುನೀಲಣ್ಣ ಕರ್ಕೊಂಡು ಬಂದಿದ್ದು ಲಾಸ್ಟ್ ಇಯರು. ಸೊ ಲಾಸ್ಟ್ ಇಯರನ್ನು ಅಂದರೆ ಪ್ರತಿ ವರ್ಷನೂ ಇಲ್ಲೇ ಅಲ್ಲ ಸುನೀಲಣ್ಣ? ಹೌದೌದು, ಕಲ್ಲೂರು ಮಹಾಲಕ್ಷ್ಮಿ ಟೆಂಪಲ್ ಕಲ್ಲೂರು ಮಹಾಲಕ್ಷ್ಮಿಯಿಂದನೇ ಪಾದಯಾತ್ರೆ ಪ್ರಾರಂಭ. ಯಾಕೆ ಇಲ್ಲಿ? ಬಿಚ್ಚಾಲಿಯಿಂದ ಮಂತ್ರಾಲಿ ಹೋಗೋದು ಪ್ರತಿ ವರ್ಷ ಇದು ವಾಡಿಕೆ. ಆ್ಯಂಡ್ ಪಾದಯಾತ್ರೆಯಲ್ಲಿ ಸುಮಾರು ಎಷ್ಟು ಜನ ಬಂದಿದ್ದಾರೆ? ಸುಮಾರು ಒಂದು 44 ಜನ ಇದ್ದಾರೆ. 44 ಜನ ಪಾದಯಾತ್ರೆ ಈ ಸಲ. ಆ್ಯಂಡ್ ಡ್ರೆಸ್ ಕೋಡ್ ನೋಡಿ ಈ ಸಲದ್ದು. ರಾಘವೇಂದ್ರ ಸ್ವಾಮಿಗಳ ಇನ್ನಷ್ಟು ವಿಚಾರಗಳನ್ನು ನಮ್ಮ ಪಾದಯಾತ್ರೆಯಲ್ಲಿ ನಾವು ಎಲ್ಲಿಗೆ ಹೋದ್ವಿ, ಏನೇನೆಲ್ಲ ನಮಗೆ ಅನುಭವ ಆಯಿತು, ರಾಯರ ಒಂದು ದಿವ್ಯ ದರ್ಶನ ಹೇಗೆಲ್ಲ ಆಯಿತು ಎಲ್ಲವನ್ನು ಮುಂದಿನ ಭಾಗದಲ್ಲಿ ಹಂಚ್ಕೊಳ್ತೇನೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.